ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ. ಒಂದೂರಲ್ಲಿ ಒಬ್ಬ ಅವನು ತುಂಬ ಬಡವಾಗಿರ್ತಾನೆ. ಅವನೇನು ಮಾಡ್ತಾನೆ, ಭಗವಂತನನ್ನ ಕುರಿತು ತಪಸ್ ಮಾಡ್ತಾನೆ. ಹೇ ಭಗವಂತ, ನಾನು ತುಂಬ ಬಡವ, ನನ್ನ ಬಡತನವನ್ನು ನೀಗ್ಸಪ್ಪ ಅಂತ. ಹಾಗೇನು ಮಾಡ್ತಾನೆ, ಭಗವಂತ ಪ್ರತ್ಯಕ್ಷತೆ ಆಗ್ತಾನೆ. ಮಗು ಏನು ಬೇಕು ನಿನಗೆ ಎಂದಾಗ ಹೇಳ್ತಾನೆ, ಭಗವಂತ ನನ್ನ ಬಡತನವನ್ನು ನೀಗ್ಸು ಅಂತ. ಸರಿ ಅಂತ ಭಗವಂತ ಏನು ಮಾಡ್ತಾರೆ, ಡಮರುಗವನ್ನು ಕೊಡ್ತಾರೆ. ನೋಡು, ಈ ಡಮರುಗವನ್ನು ನೀನು ಬಾರಿಸಿದಾಗ ನಿನಗೇನು ಬೇಕೋ ಅದು ಸಿಗುತ್ತೆ ಅಂತ. ಆದರೆ ನಿನಗೆ ಈ ಒಂದು ಬಾರಿ ಸಿಕ್ಕಿರೋದು ಎದುರುಗಡೆ ಮನೆಯವನಿಗೆ ಎರಡು ಸಿಗುತ್ತೆ. ಒಂದು ಸಿಕ್ಕಿರೋದು ನಿನಗೆ ಒಂದು ಸಿಕ್ಕಿರೆ ಅವನಿಗೆ ಎರಡು ಸಿಗುತ್ತೆ ಅಂತ. ಹಾಗೇನು ಮಾಡ್ತಾನೆ, ಹೌದಾ ಸರಿ ಆಯಿತು ಅಂತಾನೆ. ಸರಿ ಅಂತ ಏನು ಮಾಡ್ತಾನೆ, ಒಂದು ಸಾರಿ ಡಮರುಗವನ್ನು ಹಿಂಗೆ ಬಾರಿಸಿದಾಗ ಅವನಿಗೆ ಒಂದು ಮನೆ, ದೊಡ್ಡ ಮನೆ ಆಗುತ್ತೆ. ಅಂದಾಗ ಅವನು ಖುಷಿ ಪಡ್ತಾನೆ. ಆಮೇಲೆ ಎದುರುಗಡೆ ಮನೆಯವನಿಗೆ 2 ಮನೆ ಆಗುತ್ತೆ. ಆಮೇಲೆ ಸರಿ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ತಾನೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಅವನಿಗೆ ಒಂದು ದೊಡ್ಡ ಗಾಡಿ ಬೇಕಿರುತ್ತೆ. ಅವನೇನು ಮಾಡ್ತಾನೆ, ನನಗೆ ಒಂದು ದೊಡ್ಡ ಗಾಡಿ ಬೇಕು ಅಂತ ಡಮರುಗ ಬಾರಿಸ್ತಾನೆ. ಅವನಿಗೊಂದು ಗಾಡಿ ಸಿಗುತ್ತೆ, ಎದುರುಗಡೆ ಅವನಿಗೆ 2 ಗಾಡಿ ಸಿಗುತ್ತೆ. ಆಮೇಲೆ ಸರಿ ಅಂತ ಸುಮ್ಮನೆ ಆಗ್ತಾನೆ. ಆಮೇಲೆ ಇನ್ನೊಂದ್ಸರಿ ಅವನು ಅನ್ಕೋತಾನೆ, ನನಗೆ ಒಂದು ಕೈ ಕಟ್ಟಾಗಲಿ ಅಂತ. ಆಮೇಲೆ ಅಂದರೆ ಅವನಿಗೆ ಈರ್ಷೆ ಬಂದ್ಬಿಡುತ್ತೆ. ಏನಂದರೆ, ನೋಡು ಕಷ್ಟಪಡ್ತಿರೋದು ನಾನು, ಆದರೆ ಸುಖ ಸಿಗ್ತಿರೋದು ಅವನಿಗಲ್ವ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನು ಅನ್ಕೋತಾನೆ ನಂದು ಒಂದು ಕೈ ಕಟ್ಟಾಗಲಿ ಅಂತ. ಆಮೇಲೆ ಅವನದೊಂದು ಕೈ ಕಟ್ಟಾಗುತ್ತೆ. ಆಮೇಲೆ ಅವನ ಎದುರುಗಡೆ ಅವನಿಗೆ ಪಾಪ 2 ಕೈ ಕಟ್ಟಾಗ್ಬಿಡುತ್ತೆ. ಹಾಗೇನೆ ಮನುಷ್ಯನಿಗೆ ಹೆಂಗಪ್ಪ ಅಂದರೆ, ಇನ್ನೊಬ್ಬ ಬದುಕ್ತಾ ಇದ್ದಾನೆ ಅನ್ನೋದನ್ನ ನೋಡಿ ಸಹನೆ ಮಾಡೋಕ್ಕಾಗಲ್ಲ. ಇವನಿಗೂ ಸಿಗ್ತಾ ಇರುತ್ತೆ, ಬಟ್ ಆದ್ರೂ ಇವನು ಸಹ ತಿಂತಾ ಇದ್ರು ಅಥವಾ ಇವನು ಸಹ ಸುಖಿಯಾಗಿದ್ರು ಬೇರೆಯವ್ರ ಸುಖ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ತೀವಿ ಹೊರತು ನಮ್ಮ ಸುಖವನ್ನು ನೋಡಿ ನಾವು ತೃಪ್ತಿ ಪಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರಲ್ವ, ಮಕ್ಕಳು ಯಾವುದೇ ಕಾರಣಕ್ಕೂ ಯಾರನ್ನು ನೋಡಕ್ ಹೋಗ್ಬೇಡಿ, ನಮ್ಮನ್ನ ನಾವು ನೋಡ್ಕೋಬೇಕು. ಆದ್ರೆ ನಮ್ದು ಜಾಸ್ತಿ ಏನ್ ಮಾಡ್ತೀವಿ ಅಂದ್ರೆ, ಅವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಅವ್ರ ಹೆಂಗ್ ಬದುಕ್ತಾ ಇದ್ದಾರೆ, ಇವ್ರ ಹೆಂಗ್ ಬದುಕ್ತಾ ಇದ್ದಾರೆ, ಬರೀ ಇದನ್ನೇ ನೋಡ್ತೀವಿ. ನಾನ್ ಹೆಂಗ್ ಬದುಕ್ತಾ ಇದ್ದೀನಿ ಅಂತ ನಾವು ನೋಡಲ್ಲ. ಅದಕ್ಕೇನೆ ನಾವು ಯಾರನ್ನು ನೋಡ್ದಲೆ ಈ ಒಂದು 3 ನೇತ್ರಗಳಿಂದ ಕೇವಲ ಬಾಬರವ್ರನ್ನ ಅಷ್ಟೇ ನೋಡ್ಬೇಕು. ಈ ಮನುಷ್ಯನ ಒಂದು ಆಡಂಬರವನ್ನ ನೋಡಿದ್ರೆ ನಾವೇನಾಗ್ತೀವಿ, ಈರ್ಷೆಯಲ್ಲಿ ಬೆಂದೋಗ್ಬಿಡ್ತೀವಿ. ಹೇಗೆ ನೋಡಿ, ಒಂದು ಈರ್ಷೆ ಹೆಂಗಪ್ಪ ಅಂದರೆ, ತುಂಬಿರೋ ಒಂದು ಚೀಲದಲ್ಲಿ ಒಂದೇ ಒಂದು ಕಿಡಿ ಬೆಂಕಿ ಇಟ್ಟರೆ ಇರಬರೋದನ್ನೆಲ್ಲ ಸುಟ್ಟಾಕತ್ತೆ. ಹಾಗೇನೆ ನಮ್ಮ ಒಳಗಡೆ ಎಲ್ಲ ಥರದ ಗುಣಗಳಿರ್ಬೋದು, ಆದರೆ ಆ ಈರ್ಷೆನ ಒಂದು ಗುಣ ಬಂದ್ಬಿಟ್ರೆ ಏನಾಗುತ್ತೆ, ಎಲ್ಲ ಇರಬರೋ ಎಲ್ಲ ಗುಣಗಳ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾರಲ್ಲೂ ಸಹ ಈರ್ಷೆನ ಪಡಕ್ಕೆ ಹೋಗ್ಬಾರ್ದು. ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.